ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೋಳಿ ಹಬ್ಬ ಅಂದರೆ ಬಣ್ಣಗಳ ಹಬ್ಬ ಅಂತ ಎಲ್ರಿಗೂ ಗೊತ್ತು. ಆದರೆ ನಮ್ಮ ಸಿರ್ಸಿಯಲ್ಲಿ ಹೋಳಿ ಹಬ್ಬದ ಮುಂಚೆ ಒಂದು ವಿಶೇಷ ಆಚರಣೆನ ಆಚರಿಸ್ತೀವಿ. ಅದಕ್ಕೆ 300 ವರ್ಷದ ಇತಿಹಾಸ ಇದೆ, ಗೊತ್ತಾ? ಹೌದು, ಹೋಳಿ ಹಬ್ಬದ ಹಿಂದಿನ 4 ದಿನ ಇಲ್ಲಿ ಬೇಡ ವೇಷ ಅಂತ ಒಂದು ಆಚರಣೆ ಮಾಡ್ತೀವಿ. 300 ವರ್ಷಗಳ ಹಿಂದೆ ಅಂದರೆ ಸ್ವತಂತ್ರ ಪೂರ್ವದಲ್ಲಿ ವಿಜಯನಗರ ಅರಸರ ಆಳ್ವಿಕೆ ಮುಗಿದ ನಂತರ ಶಿರ್ಸಿ ಸೇರಿದಂತೆ ದಕ್ಷಿಣ ಭಾರತದ ಹಲವು ಪ್ರದೇಶಗಳನ್ನು ಸೋಂದ ಮನೆತನ ವಶಪಡಿಸ್ಕೊಂತು. ಆಗ ಶಿರ್ಸಿನ ಕಲ್ಯಾಣ ಪಟ್ಟಣ ಅಂತ ಕರಿತಾ ಇದ್ರು. ಆ ಕಾಲದಲ್ಲಿ ಸೋಂದ ಮನೆತನಕ್ಕೆ ಒಂದೇ ಒಂದು ಕಾಟ ಇತ್ತು, ಅದಂದ್ರೆ ಮುಸಲ್ಮಾನರ ದಾಳಿ. ಇದರಿಂದ ನೊಂದು ಬೆಂದ ಮನೆತನವು ಮುಸಲ್ಮಾನರ ದಾಳಿಯನ್ನು ತಡೆಯಲು ಒಬ್ಬ ವೀರನನ್ನು ನೇಮಕ ಮಾಡ್ತಾರೆ. ಅವನೇ ಮಲ್ಲೇಶಿ. ಈ ಮಲ್ಲೇಶಿ ಬೇಡ ಸಮುದಾಯದವನು ಮತ್ತು ಇವನು ಹಿಂದೆ ವಿಜಯನಗರ ಅರಸರ ಕಾಲದಲ್ಲೂ ಕೂಡ ಸೇನೆಯಲ್ಲಿ ಕೆಲಸ ಮಾಡಿದ್ದ. ಮೊದಲು ಮಲ್ಲೇಶಿ ಸರಿಯಾಗಿ ಶ್ರದ್ಧೆಯಿಂದ ಕೆಲಸ ಮಾಡ್ತಾ ಇದ್ದ. ಆದರೆ ಅಧಿಕಾರ ಸಿಗ್ತಿದ್ದಂಗೆ ಅವನಿಗೆ ಕ್ರೂರತ್ವ ಹೆಚ್ಚಾಯಿತು ಮತ್ತು ಮಹಿಳೆಯರ ಮೇಲೆ ದೌರ್ಜನ್ಯ ಮಾಡೋಕ್ಕೆ ಶುರು ಮಾಡ್ದ. ಹೀಗೆ ಅವನು ದೌರ್ಜನ್ಯ ನಡೆಸಬೇಕಾದ್ರೆ ಅಲ್ಲಿನ ಸ್ಥಳೀಯ ಮುಖಂಡನಾಗಿದ್ದ ದಾಸಪ್ಪ ಅನ್ನೋರ ಮಗಳ ಮೇಲೆ, ರುದ್ರಾಂಬಿಕೆ ಮೇಲೆ ಅವನಿಗೆ ಮನಸ್ಸಾಗತ್ತೆ. ಹೇಗೋ ಹೀಗೋ ಮಾಡಿ ಅವಳನ್ನು ಮದುವೆ ಆಗ್ತಾನೆ. ಮದುವೆ ಆದಮೇಲೆ ಕೂಡ ಅವನ ಕ್ರೂರತ್ವನ ಮುಂದುವರ್ಸ್ಕೊಂಡು ಹೋಗ್ತಾನೆ. ಹೆಣ್ಮಕ್ಳ ಮೇಲೆ ದೌರ್ಜನ್ಯ ಮಾಡ್ತಾನೆ ಇರ್ತಾನೆ. ಗಂಡನ ಈ ದೌರ್ಜನ್ಯ ಕ್ರೂರತ್ವ ಎಲ್ಲ ನೋಡಿ ರುದ್ರಾಂಬಿಕೆಗೂ ಸಿಟ್ಟು ಬಂದ್ಬಿಡುತ್ತೆ. ಆಗ ಅವಳು ಏನು ಮಾಡ್ತಾಳೆ ಅಂದರೆ ಗಂಡನ್ನ ಕೊಲ್ಲಬೇಕು ಅಂತ ಉಪಾಯ ಮಾಡ್ತಾಳೆ. ಆಗ ಒಂದು ಹೋಳಿ ಹುಣ್ಣಿಮೆ ದಿನ ರಾತ್ರಿ ಮಲ್ಲೇಶಿ ಕುಣಿತಿರುವಾಗ ಅವನ ಕಣ್ಣಿಗೆ ರುದ್ರಾಂಬಿಕಾ ಆ್ಯಸಿಡ್ ಹಾಕ್ತಾಳೆ. ಇದರಿಂದ ಸಿಟ್ಟಿಗೆದ್ದ ಮಲ್ಲೇಶಿ ಹೆಂಡತಿಯನ್ನು ಕೊಲ್ಲೋಕ್ಕೆ ಮುಂದಾಗ್ತಾನೆ. ಆ ಸಮಯದಲ್ಲಿ ಊರಿನ 12 ಮಂದಿ ಮಲ್ಲೇಶಿಯನ್ನು ಹಿಡ್ಕೊಂಡು ಅವನನ್ನು ಜೀವಂತವಾಗಿ ಸುಟ್ಟಾಕ್ತಾರೆ. ಇದಾದ್ಮೇಲೆ ರುದ್ರಾಂಬಿಕೆ ಕೂಡ ಗಂಡನ ಚಿತೆಗೆ ಹಾರಿ ಸತ್ತೋಗ್ತಾಳೆ. ಹೋಳಿ ದಿನ ರುದ್ರಾಂಬಿಕೆಯ ತ್ಯಾಗದ ಪ್ರತಿರೂಪವಾಗಿ ಹಿಂದಿನ 4 ದಿನ ಬೇಡವೇಷ ಆಚರಣೆ ಮಾಡ್ತಾರೆ. ಪ್ರತಿ 2 ವರ್ಷಕ್ಕೊಮ್ಮೆ ಮಾತ್ರ ಇಲ್ಲಿ ಹೋಳಿ ಆಚರಣೆ ಮಾಡ್ತಾರೆ ಶಿರ್ಸಿ ಭಾಗದಲ್ಲಿ. ಹಾಗೆ ಈ ಹೋಳಿ ಇರುವಾಗ ಬೇಡವೇಷ ಮಾತ್ರ ಮಿಸ್ ಮಾಡಿಕೊಳ್ಳೇಬಾರ್ದು, ಯಾಕಂದರೆ ತುಂಬಾ ಚೆನ್ನಾಗಿರುತ್ತೆ. ನಾನು ಕೂಡ ಹೋಗಿದ್ದೆ, ತುಂಬ ಎಂಜಾಯ್ ಮಾಡಿದೆ. ಬನ್ನಿ ನೋಡಿ ಹೇಗಿರುತ್ತೆ ನಮ್ಮ ಬೇಡವೇಷ ಅಂತ ತೋರಿಸ್ತೀನಿ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಬಾಯ್ ಬಾಯ್.